ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸಮಸ್ತ ನಾಗರಿಕ ಬಂಧುಗಳಿಗೆ ಶ್ರೀ ಮುದ್ದೂರಮ್ಮ ಜಾತ್ರೆಯ ಆರ್ಥಿಕ ಶುಭಾಶಯಗಳು. ಇದು ನಮ್ಮೂರು ಗಟ್ಟಳ್ಳಿ ಮುತ್ಯಾಲಮ್ಮ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರಗ ಮಹೋತ್ಸವ ನಡೀತಾ ಇದೆ. ಇದು ನಮ್ಮ ದೇವಸ್ಥಾನದ ಕಡೆಯಿಂದ 10ನೇ ಕರಗ ಮಹೋತ್ಸವ. ಹಾಗೂ ನಮ್ಮ ಈ ಮುತ್ಯಾಲಮ್ಮ ದೇವರಿಗೆ ಸುಮಾರು ಒಂದು 150 ವರ್ಷಗಳ ಇತಿಹಾಸ ಇದೆ. ಅದು ಅಲ್ಲದೆ ನಾವು ಶುಕ್ರವಾರ ದೀಪದಾರ್ತಿನ ಮುಸ್ಕೂರು ಮುದ್ದೂರಮ್ಮನವ್ರಿಗೆ ಅರ್ಪಿಸ್ತೀವಿ. ಹಾಗೆ ಶನಿವಾರ ಇಲ್ಲಿಂದ ತೇರನ್ನು ಸಹ ಮುದ್ದೂರಮ್ಮನವ್ರಿಗೆ ಅರ್ಪಿಸಿ ಭಾನುವಾರ ಇಲ್ಲಿ ಕರಗ ಮಹೋತ್ಸವ ಹೂವಿನ ಕರಗ ಮಹೋತ್ಸವ ಮಾಡ್ತೀವಿ. ಹಾಗೂ ಮಂಗಳವಾರ ತೇರನ್ನ ಮತ್ತೆ ಊರಿಗೆ ಎಳ್ಕೊಂಬರ್ತೀವಿ. ಅಲ್ಲಿಗೆ ನಮ್ಮ ಊರಿನ ಜಾತ್ರೆ ಸಮಾಪ್ತಿ ಆಗುತ್ತೆ. ಇನ್ನೂ ಹೇಳಬೇಕಂದ್ರೆ ನಾವು ವೈನಿಕುಲ ಕ್ಷತ್ರಿಯ ಧರ್ಮಕ್ಕೆ ಸೇರಿದವರು ಮಾತ್ರ ವೈನಿಕುಲ ಕ್ಷತ್ರಿಯ ಧರ್ಮಕ್ಕೆ ಸೇರಿದವರು ಮಾತ್ರ ಈ ಕರಗ ಮಾಡೋದಂತ ಎಲ್ಲರಿಗೂ ಗೊತ್ತು. ಅದರಲ್ಲಿ ನಮ್ಮದು ವಿಶೇಷತೆ ಏನಂದರೆ, ನಮ್ಮೂರಲ್ಲಿ ಈ 10 ವರ್ಷದಲ್ಲಿ ಯಾರು ಹಳೆ ಕಾಲದಿಂದ ಬಂದಿರಲ್ಲ. ನಮ್ಮೂರವರೇ ರೆಡಿಯಾಗಿ ನಮ್ಮವರೇ ಅಭ್ಯಾಸ ಮಾಡಿಕೊಂಡು, ಯಾರು ಗುರುಗಳಿಲ್ದಿರೋ ಕಲ್ತಿರೋಂಥ ವಿದ್ಯೆ ನಾವು. ನಮ್ಮ ಕುಲದ ಯಜಮಾನರು ಮುಡರಾಜಣ್ಣವರು, ಆ ಗೌಡರು ರಮೇಶ್ ಅಣ್ಣವರು, ಹಾಗೂ ಕೋಲ್ಕಾರು ಮಹೇಶ್ ಅಣ್ಣವರು, ಹಾಗೆ ನಮ್ಮ ಮುತ್ಯಾಲಮ್ಮ ಧರ್ಮರಾಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದ ಮುರಳಿ ಅವ್ರ ನೇತೃತ್ವದಲ್ಲಿ ವರ್ಷ ನಡ್ಕೊಂಬರ್ತಾ ಇದೆ. ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಇದೇ ರೀತಿ ವರ್ಷ ಆಗಲಿ. ಹಾಗೆ ಮುತ್ಯಾಲಮ್ಮ ದೇವಿ ಸಕಲ ಗ್ರಾಮಸ್ಥರಿಗೂ ಹಾಗೂ ನಾಗರಿಕ ಬಂಧುಗಳಿಗೂ ಸುಖ ಸಂತೋಷ ಹಾಗೂ ನೆಮ್ಮದಿನ ಕರುಣಿಸಲಿ ಅಂತ ಈ ಮೂಲಕ ಕೇಳ್ಕೊತೀವಿ. Okay,